Hi, today I'm going to welcome you for the 12th session of Tax Management 1, 5th semester BBA, University of Mysore. Problems on incidence of tax. Okay, in this particular session, we are going to solve third problem. In the previous two slides, we solved already two problems. The third problem we are going to solve with little more complicated incidences. Recap of previous session. In the previous session, actually, we dealt with two problems. Learning objectives. We are going to again understand very deeply, and we are going to understand the concept perfectly and deeply, so that we can analyze any incidences, whether it is going to attract tax or not, on the basis of different residential status. Session outcomes, and you are going to have a knowledge, clear knowledge, and the skill to analyze whether a particular incidence, how it attracts taxes for the differential for the different residential status. Here we go through the problem. Sri Ram submits the following particulars of his income for the year 2019-20. Calculate his gross total income for the assessment year 2020-21 if he is ordinary resident, not ordinary resident, and non-resident. So here we have problem na ಓದ್ತೀನಿ ನಾನು. Income from house property in Hasana received in Paris 6,50,000. So as we came to know, it is very simple. Whether it either it is received in India or earned in India, it is taxable for all the three status. Okay, since the income from house property is situated in Asana. Okay, so we should understand it as the income earned in India. Okay, but it is received in Paris, but since it is accrued in India, it is taxable for all the status. ಓಕೆನಾ, ಈಗ ಹೌಸ್ ಪ್ರಾಪರ್ಟಿ ಇರೋದು ಹಾಸನದಲ್ಲಿ, ಹಾಸನ ಬಂದು ಇಂಡಿಯಾದಲ್ಲಿರೋ ಕಾರಣ ಇನ್ಕಮ್ಮು ಇಂಡಿಯಾದಲ್ಲಿ ಅರ್ನ್ ಆಗಿದೆ, ಬಟ್ ಪ್ಯಾರಿಸಲ್ಲಿ ರಿಸೀವ್ ಆಗಿದ್ರು ಕೂಡ ಅದು ಇಂಡಿಯಾದಲ್ಲಿ ಅರ್ನ್ ಆಗಿರೋದ್ರಿಂದ ಮೂರು ಜನಕ್ಕೂ ಇದು ಕನ್ಸಿಡರ್ ಮಾಡಬೇಕು. 6,50,000 ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ 40% ರೆಮಿಟೆಡ್ ಟು ನೇಪಾಲ್. ಓಕೆ, ಅಮೌಂಟ್ ಬಂದ್ಬಿಟ್ಟು 12,50,000 ಇದೆ. Once we came to know that income either earned in India or received in India, it is taxable to all the three status. Okay, and the further information is going to be irrelevant. ಈಗ ಬಿಸ್ನೆಸ್ ಇರೋದು ಮುಂಬೈಯಲ್ಲಿ, ಅರ್ನ್ ಆಗಿರೋದು ಇಂಡಿಯಾದಲ್ಲಾಗುತ್ತೆ. ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಅಂದರೆ ರಿಸೀವ್ ಆಗಿರೋದು ಇಂಡಿಯಾದಲ್ಲಾಗುತ್ತೆ. ಸೊ ಅದು ಒಂದು ಇನ್ಫಾರ್ಮೇಷನ್ ಗೊತ್ತಾದ ಮೇಲೆ ಕೊಟ್ಟಿರೋ ಎಲ್ಲ ಅಮೌಂಟು ಮೂರು ಜನಕ್ಕೂ ಟ್ಯಾಕ್ಸ್ ಬರುತ್ತೆ. ಅಂದರೆ ಮೂರು ಇನ್ಸಿಡೆಂಟಲ್ಲೂ ಸ್ಟೇಟಸಲ್ಲೂ ಟ್ಯಾಕ್ಸ್ ಆಗುತ್ತೆ. 40 ಬ್ರ್ಯಾಕೆಟಲ್ಲಿ 40% ರೆಮಿಟೆಡ್ ಟು ನೇಪಾಳ ಇದೆಯಲ್ಲ, ಅದು ಇರ್ರಿಲೆವೆಂಟ್ ಆಗುತ್ತೆ. ಓಕೆನಾ, ಸೊ ಇನ್ಕಮ್ಮು ಇಂಡಿಯಾದಲ್ಲಿ ಅರ್ನ್ ಆಗಿದೆ, ರಿಸೀವ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಇದ್ದರೆ ಸಾಕು. ಆ ಇನ್ಕಮ್ನ ನಾವು ಎಲ್ಲಿಗೆ ಕಳಿಸಿದ್ದೀವಿ ಅನ್ನೋದು ಸಂಬಂಧ ಬರಲ್ಲ, ಇಟ್ ಈಸ್ ಇರ್ರಿಲೆವೆಂಟ್. ಓಕೆ, ಆ್ಯಂಡ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಚೆನ್ನೈ. Of course, if it is Indian, dividend from the Indian company, it is not taxable, it is exempted. But here, the dividend from the foreign company, okay, it is earned outside India, but received in Chennai. So, ಚೆನ್ನೈಯಲ್ಲಿ ರಿಸೀವ್ ಮಾಡ್ಕೋತಾರ ಕಾರಣ, ಸೊ ಇದು 1,80,000 ಏನಿದೆ ಅದು ಮೂರು ಸ್ಟೇಟಸ್ಗೂ ಇನ್ಕಮ್ನ ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್, ಇದನ್ನು ಸ್ವಲ್ಪ ಕ್ಲೀನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಓಕೆ, ಕಾನ್ಸಂಟ್ರೇಟ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಆ್ಯಂಡ್ ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ತುಮಕೂರು. ಓಕೆ, 25% ರಿಸೀವ್ಡ್ ಇನ್ ತುಮಕೂರು. ಓಕೆ, ಸೊ ನಾನು ಮೊದಲೇ ಹೇಳಿದೆ, ಯಾವುದಾದ್ರೂ ಬಿಸ್ನೆಸ್ಸು ಇಂಡಿಯಾ ಬಿಟ್ಟು ಬೇರೆ ಕಂಟ್ರೀಸಲ್ಲಿದ್ದು ಆ ಒಂದು ಬಿಸ್ನೆಸ್ಸು ಇಂಡಿಯಾದಲ್ಲಿ ಕಂಟ್ರೋಲ್ ಇದ್ದರೆ ಅದು ರೆಸಿಡೆಂಟು ಮತ್ತು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಇಬ್ಬರಿಗೂ ಫುಲ್ಲು ಟ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಇರೋದನ್ನ ಅಬ್ಸರ್ವ್ ಮಾಡಿ. 25% ರಿಸೀವ್ಡ್ ಇನ್ ತುಮಕೂರು ಇದೆ. ಸೊ ಎಷ್ಟು 25% ರಿಸೀವ್ಡ್ ಇದೆಯಲ್ಲ, ಅಲ್ಲಿವರೆಗೂ ಮೂರು ಜನಕ್ಕೂ ಟ್ಯಾಕ್ಸ್ ಆಗಬೇಕು. ಓಕೆ, ಸೊ ಈ ಸಿಚುವೇಷನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ,
ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಆ್ಯಂಡ್ ದ ಬಿಸ್ನೆಸ್ ಇಸ್ ಕಂಟ್ರೋಲ್ ಫ್ರಮ್ ತುಮಕೂರು. ಇದರ ಅರ್ಥ ಏನಂದರೆ ಹಾಂಗ್ಕಾಂಗಲ್ಲಿರೋ ಬಿಸ್ನೆಸ್ಸು ಔಟ್ಸೈಡ್ ಇಂಡಿಯಾ ಬಿಸ್ನೆಸ್ ಇದೆ, ಅದು ಕಂಟ್ರೋಲು ತುಮಕೂರಿದೆ. ಓಕೆ, ಇಲ್ಲಿ ಬ್ರ್ಯಾಕೆಟ್ನ ನಾವು ಕನ್ಸಿಡರ್ ಮಾಡ್ದೇ 15 ಲ್ಯಾಕ್ ಪೂರ ಏನಾಗುತ್ತೆ ರೆಸಿಡೆಂಟು ಮತ್ತು ನಾನ್ ರೆಸಿಡೆಂಟ್ಗೆ ಫುಲ್ಲು ಟ್ಯಾಕ್ಸ್ ಆಗುತ್ತೆ. ಬಟ್ ಈ 25% ರಿಸೀವ್ಡ್ ಇನ್ ತುಮಕೂರು ಆಗುತ್ತಲ್ಲ, 25% ಅಂದರೆ ಕ್ಯಾಲ್ಕುಲೇಟರಲ್ಲಿ ಮಾಡಿ 25 ಡಿವೈಡೆಡ್ ಬೈ 100 ಇಂಟು 15 ಲ್ಯಾಕ್, ಅದು 3,75,000 ಬರುತ್ತೆ. ಆ ರಿಸೀವ್ಡ್ ಇನ್ ಇಂಡಿಯಾ 3 ಜನಕ್ಕೂ ಟ್ಯಾಕ್ಸ್ ಆಗುತ್ತೆ. ಸೊ 3,75,000. ಸೊ ರೆಸಿಡೆಂಟ್ಗೆ ಆಲ್ರೆಡಿ ಫುಲ್ಲು ಅಮೌಂಟ್ ತಗೊಂಡಿರೋದ್ರಿಂದ ದಟ್ 3,75,000 is included in 15 lakh. Again, we need not to add. Again, any business ಔಟ್ಸೈಡ್ ಇಂಡಿಯಾ ಆ್ಯಂಡ್ ಕಂಟ್ರೋಲ್ ಫ್ರಮ್ ಇಂಡಿಯಾ ಇಟ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಅದರಿಂದ ಫುಲ್ಲು 15 ಲಕ್ಷನ ಇಲ್ಲೂ ಕನ್ಸಿಡರ್ ಮಾಡಿದ್ವಿ. ಈ 3,75,000 ಇಲ್ಲಿ ಸೇರ್ಕೊಂಡಿರೋ ಕಾರಣ ಮತ್ತೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ರಿಸೀವ್ಡ್ ಇನ್ ಇಂಡಿಯಾ 25% ಆಗಿರೋದ್ರಿಂದ ನಾನ್ ರೆಸಿಡೆಂಟ್ಗೆ ಅದು ಮಾತ್ರ 3,75,000 ಮಾತ್ರ ಬರುತ್ತೆ. ಓಕೆನಾ? ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಆ್ಯಂಡ್ ಬಿಸ್ನೆಸ್ ಇಸ್ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತಂದರೆ ಇದು ಬ್ರ್ಯಾಕೆಟಲ್ಲಿ ಇನ್ನೇನು ಇಲ್ಲ ಅಂದರೆ ಏನಾಗ್ತಾಯಿತ್ತು, ಈ 15 ಲಕ್ಷ ಅಂದರೆ ಬಿಸ್ನೆಸ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂತ ಹೇಳಿದ್ರೆ, ಅಂದರೆ ಬಿಸ್ನೆಸ್ಸು ಇಂಡಿಯಾ ಹೊರತುಪಡಿಸಿ ಬೇರೆ ದೇಶದಲ್ಲಿದ್ದು ಆ ಬಿಸ್ನೆಸ್ನ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡ್ತಿದ್ರೆ ಫುಲ್ಲು ಟ್ಯಾಕ್ಸಬಲ್. ಸೊ 15 ಲಕ್ಷ ಇವರಿಬ್ಬರಿಗೂ ಬಂದ್ಬಿಡ್ತಿತ್ತು. ಓಕೆ, ಸೊ ನೆಕ್ಸ್ಟು ಇಲ್ಲಿದೆಯಲ್ಲ, ಈ ಬ್ರ್ಯಾಕೆಟ್ನ ಕನ್ಸಿಡರ್ ಮಾಡಿ. 25% ರಿಸೀವ್ ಆಗಿದೆ ಅಂದರೆ ಆ 25% 3 ಜನಕ್ಕೂ ಬರಬೇಕು. 3,75,000 ಇಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಮೊದಲಲ್ಲಿ ಸೇರ್ಕೊಂಡಿದೆ. ನೆಕ್ಸ್ಟು 3,75,000 ಎರಡನೇದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಕೂಡ ಇಲ್ಲಿ ಸೇರಿಕೊಂಡಿದೆ. ಸೊ ಲಾಸ್ಟ್ನವ್ನಿಗೆ ಮಾತ್ರ ರಿಸೀವ್ಡ್ ಇನ್ ಇಂಡಿಯಾ 25% ಇದೆಯಲ್ಲ, 3,75,000 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ 50% ರಿಸೀವ್ಡ್ ಇನ್ ಇಂಡಿಯಾ. ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಐದರ್ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ, ರಿಸೀವ್ಡ್ ಇನ್ ಇಂಡಿಯಾ 3 ಜನಕ್ಕೂ ಬರುತ್ತೆ, ಅಂದರೆ 3 ಸ್ಟೇಟಸ್ಗೂ. ಬಟ್ ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ, ಇಫ್ ಇಟ್ ಈಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ಇಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್. ಬಟ್ ಶ್ರೀಲಂಕಾ ನಮ್ಮ ದೇಶ ಅಲ್ಲ, ಅಲ್ಲಿ ಇರೋ ಒಂದು ಅಗ್ರಿಕಲ್ಚರ್ ಲ್ಯಾಂಡಿಂದ ಇನ್ಕಮ್ ಬರ್ತಾ ಇದೆ. ಓಕೆನಾ? ಸೊ ಅಲ್ಲಿ ಇನ್ಕಮ್ ಅರ್ನ್ ಆಗಿ ಅಲ್ಲಿ ರಿಸೀವ್ ಆಗಿದ್ರೆ ಇವನೊಬ್ಬನಿಗೆ ಮಾತ್ರ ಬರುತ್ತೆ ಟ್ಯಾಕ್ಸ್. ಓಕೆ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇವನೊಬ್ಬನಿಗೆ ಬರುತ್ತೆ, ಯಾರಿಗೆ? ರೆಸಿಡೆಂಟ್ ಆಗಿದ್ರೆ ಮಾತ್ರ. ಸೊ ಇದಿಲ್ಲ ಅಂತ ತಿಳ್ಕೊಬಿಡಿ. ಈ ಸಿಚುವೇಷನಲ್ಲಿ ಏನಾಗುತ್ತೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ. ಸೊ ಇದು ಇನ್ಕಮ್ ಅರ್ನ್ ಆಗಿರೋದು ಮತ್ತು ರಿಸೀವ್ ಆಗಿರೋದು ಬೇರೆ ದೇಶದಲ್ಲಿ. ಆ ಒಂದು ಸಂದರ್ಭದಲ್ಲಿ ಅರ್ನ್ಡು ರಿಸೀವ್ ಯಾವಾಗ ಬೇರೆ ದೇಶದಲ್ಲಿ ಆಗಿರ್ತೋ ಆ ಸಂದರ್ಭದಲ್ಲಿ ಅದು ಫುಲ್ ರೆಸಿಡೆಂಟಿಗೆ ಮಾತ್ರ ಫುಲ್ ಟ್ಯಾಕ್ಸ್ ಹಾಕ್ತೀವಿ. ಓಕೆ, ಸೊ ನೆಕ್ಸ್ಟು ಅಕಸ್ಮಾತ್ ಇಷ್ಟೇ ಇದ್ದಿದ್ರೆ ಇವರಿಬ್ಬರಿಗೂ ಟ್ಯಾಕ್ಸ್ ಆಗ್ತಾ ಇರಲಿಲ್ಲ. ಓಕೆ, ರೆಸಿಡೆಂಟಿಗೆ ಮಾತ್ರ ಬರ್ತಾಯಿತ್ತು. ಬಟ್ ಆದರೆ ಬ್ರ್ಯಾಕೆಟ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡೋಣ. ಓಕೆ, ಬ್ರ್ಯಾಕೆಟ್ ಇದೆಯಲ್ಲ ಅಲ್ಲೇನೆಂತ ಹೇಳ್ತಾನಂದರೆ 50% ರಿಸೀವ್ಡ್ ಇನ್ ಇಂಡಿಯಾ. ಸೊ 50% ಇಂಡಿಯಾದಲ್ಲಿ ರಿಸೀವ್ ಆಗಿದೆ ಅಂದರೆ 50%ಗೆ ಮಾತ್ರ 3 ಸ್ಟೇಟಸ್ಗೂ ಬರುತ್ತೆ. ಅಂದರೆ 2,05,000 ಅರ್ಧ ಅಂದರೆ 50% ಅಂದರೆ 1,02,500 ಅದು ಮೊದಲನೇವನಿಗೂ ಬರುತ್ತೆ. ಆದರೆ ಫುಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಆಲ್ರೆಡಿ 1,02,500 ಇಲ್ಲಿ ಕನ್ಸಿಡರ್ ಆಗಿದೆ. ನೆಕ್ಸ್ಟು ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಅರ್ಧ ಬರುತ್ತೆ, ಯಾಕಂದರೆ ರಿಸೀವ್ಡ್ ಇನ್ ಇಂಡಿಯಾ ಇವನಿಗೆ ಟ್ಯಾಕ್ಸ್ ಆಗುತ್ತೆ. ಅಗೇನ್ ನಾನ್ ರೆಸಿಡೆಂಟ್ಗೂ ಅರ್ಧ ಬರುತ್ತೆ, ಯಾಕಂದರೆ ಸಿನ್ಸ್ ಇಟ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ದ 3. ಸೊ ಇದಾದಮೇಲೆ ಆ್ಯಸ್ ಯೂಸಲ್ ರೆಸಿಡೆಂಟು ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ 3 ಜನದ್ದು ಟೋಟಲ್ ಮಾಡ್ತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ನೆಕ್ಸ್ಟ್ MCQ, ಇನ್ಕಮ್ಸ್ ವಿಚ್ ಅಕ್ರೂ ಆರ್ ಅರೈಸ್ ಔಟ್ಸೈಡ್ ಇಂಡಿಯಾ ಬಟ್ ರಿಸೀವ್ಡ್ ಡೈರೆಕ್ಟ್ಲಿ ಇನ್ ಇಂಡಿಯಾ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ರೆಸಿಡೆಂಟ್. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ಕಮ್ಸ್ ವಿಚ್ ಅಕ್ರೂ ಆರ್ ಅರೈಸ್ ಔಟ್ಸೈಡ್ ಇಂಡಿಯಾ ಬಟ್ ರಿಸೀವ್ ಡೈರೆಕ್ಟ್ಲಿ ಇನ್ ಇಂಡಿಯಾ ಟ್ಯಾಕ್ಸಬಲ್ ಇನ್ ದ ಕೇಸ್ ಆಫ್. ಸೊ ಅದು ಅಕ್ರೂ ಆಗಿರ್ಬೋದು, ರಿಸೀವ್ ಆಗಿರ್ಬೋದು, ಅವೆರಡರಲ್ಲಿ ಒಂದು ಇಂಡಿಯಾದಲ್ಲಾಗಿದ್ದರೆ 3 ಸ್ಟೇಟಸ್ಗೂ ಟ್ಯಾಕ್ಸ್ ಹಾಕಬೇಕಾಗುತ್ತೆ. ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಓನ್ಲಿ, ರೆಸಿಡೆಂಟ್ ಬಟ್
ನಾಟ್ ಆರ್ಡಿನರಿಲಿ, ನಾನ್ ರೆಸಿಡೆಂಟ್. ಓಕೆ, ಸೊ ಆಲ್ ದ ಅಬೌವ್ ಬರುತ್ತೆ ಆನ್ಸರ್ ಡಿ. ಅಷ್ಟು ಜನಕ್ಕೂ ಟ್ಯಾಕ್ಸು. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕೆನಡಾ ಕಂಟ್ರೋಲ್ ಫ್ರಮ್ ಕೆನಡಾ ಇಸ್ ಟ್ಯಾಕ್ಸಬಲ್ ಇನ್ ದ ಕೇಸ್ ಆಫ್. ಸೊ ಬಿಸ್ನೆಸ್ಸು ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿದೆ, ಕಂಟ್ರೋಲ್ ಕೂಡ ಬೇರೆ ದೇಶ ಮಾಡ್ತಾ ಇದೆ ಅಂದರೆ ಇಟ್ ಇಸ್ ಟ್ಯಾಕ್ಸಬಲ್ ಓನ್ಲಿ ಫಾರ್ ದ ಆರ್ಡಿನರಿಲಿ ರೆಸಿಡೆಂಟ್, ಅಂದರೆ ರೆಸಿಡೆಂಟ್ ಮೊದಲನೇವನಿಗೆ ಮಾತ್ರ. ಆರ್ಡಿನರಿಲಿ ರೆಸಿಡೆಂಟ್ ಓನ್ಲಿ, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸ್ ಹಾಕಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಡೀಲ್ಸ್ ವಿತ್ ಇನ್ಕಮ್ ಡೀಮ್ಡ್ ಟು ಬಿ ಅಕ್ರೂ ಅರೈಸ್ ಇನ್ ಇಂಡಿಯಾ? ಸೊ ಇಟ್ ಇಸ್ ಸೆಕ್ಷನ್ 9. ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಡೀಲ್ಸ್ ವಿತ್ ಇನ್ಕಮ್ ಡೀಮ್ಡ್ ಟು ಬಿ ರಿಸೀವ್ಡ್? ಓಕೆ, ಇಟ್ ಈಸ್ ಸೆಕ್ಷನ್ 7. ವೆನ್ ಆನ್ ಇಂಡಿವಿಜುವಲ್ ಬಿ ರಿಗಾರ್ಡೆಡ್ ಎಸ್ ನಾಟ್ ಆನ್ ಆರ್ಡಿನರಿಲಿ ರೆಸಿಡೆಂಟ್? ಸೊ ಆಲ್ರೆಡಿ ಇದನ್ನು ನಾನು ಹೇಳಿದ್ದೀನಿ. ಮೊದಲನೇ ಬೇಸ್ 2 ಕಂಡೀಷನಲ್ಲಿ ಒಂದು ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ, ಅಂದರೆ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ 182 ಡೇಸ್ ಇರಬೇಕು, ಇನ್ನೊಂದು ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ ಇದ್ಬಿಟ್ಟು ಅದ್ರ ಹಿಂದೆ ಇರೋ 4 ಪ್ರೀವಿಯಸ್ ಇಯರಲ್ಲಿ 365 ಡೇಸ್ ಇರಬೇಕು. ಆವಾಗ ಈ 2ರಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ. ಓಕೆ, ಅದ್ರ ಜೊತೆಗೆ 2 ಅಡಿಷ್ನಲ್ ಕಂಡೀಷನಲ್ ಇದೆಯಾ. ಮೊದಲನೇದು ಅಡಿಷ್ನಲ್ ಕಂಡೀಷನ್ ಬಂದ್ಬಿಟ್ಟು ಈ ಶುಡ್ ಬಿ ರೆಸಿಡೆಂಟ್ ಅಟ್ಲೀಸ್ಟ್ ಫಾರ್ 2 ಪ್ರೀವಿಯಸ್ ಇಯರ್. ಓಕೆ, ಎಷ್ಟು ವರ್ಷದಲ್ಲಿ? ಇನ್ ದ 10 ಪ್ರೀವಿಯಸ್ ಇಯರ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಟು ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಈಗ ರಿಲೆವೆಂಟ್ ಪ್ರೀವಿಯಸ್ ಇಯರ್ 1920 ಹಿಂದೆ ಬಿಟ್ಟು ಇದನ್ನು ಬಿಟ್ಟು ಹಿಂದೆ ಇರೋ 10 ವರ್ಷದಲ್ಲಿ ಅವ್ನು 2 ವರ್ಷ ಕಂಪಲ್ಸರಿ ರೆಸಿಡೆಂಟ್ ಆಗಿರಬೇಕು. ಇನ್ನೊಂದು ಈ ಎರಡನೇ ಅಡಿಷ್ನಲ್ ಕಂಡೀಷನ್ ಬಂದ್ಬಿಟ್ಟು ಏನು ಈ ರಿಲೆವೆಂಟ್ ಪ್ರೀವಿಯಸ್ ಇರುತ್ತೋ ಇದನ್ನು ಬಿಟ್ಟು ಇಮಿಡಿಯೇಟಾಗಿ ಹಿಂದೆ ಇರೋ 7 ಪ್ರೀವಿಯಸ್ ಇಯರಲ್ಲಿ ಅಟ್ಲೀಸ್ಟು 730 ಡೇಸು ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು. ಈ 2 ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದನ್ನು ಫುಲ್ಫಿಲ್ ಮಾಡಿ ಅಡಿಷ್ನಲ್ ಕಂಡೀಷನ್ 2 ಫುಲ್ಫಿಲ್ ಮಾಡಿದ್ರೆ ಅವನು ಆರ್ಡಿನರಿಲಿ ರೆಸಿಡೆಂಟ್ ಆಗ್ತಾನೆ. ಬರೀ ಬೇಸಿಕ್ ಕಂಡೀಷನ್ ಯಾವುದಾದ್ರೂ ಒಂದು ಫುಲ್ಫಿಲ್ ಮಾಡಿ 2 ಕಂಡೀಷನ್ನು ಫಿಲ್ ಮಾಡಲಿಲ್ಲ ಅಂದರೆ ಆವಾಗ ಅವನು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಗ್ತಾನೆ. ಬೇಸಿಕ್ ಕಂಡೀಷನ್ನೇ ಫೇಲ್ ಆದರೆ ಅವನೇನಾಗ್ತಾನೆ? ನಾನ್ ರೆಸಿಡೆಂಟ್ ಆಗ್ತಾನೆ. ಇವಾಗ ಸಿಚುವೇಶನ್ ವೆನ್ ಆನ್ ಇಂಡಿವಿಜುವಲ್ ಬಿ ರಿಗಾರ್ಡೆಡ್ ಆಸ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂದರೆ ಆವಾಗ ನಮಗೆ ಗೊತ್ತಿರಬೇಕು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾನೆ, ಅಡಿಷ್ನಲ್ ಕಂಡೀಷನ್ನ ಫುಲ್ಫಿಲ್ ಮಾಡಲ್ಲ. ಇಫ್ ಈ ಫುಲ್ಫಿಲ್ಸ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ನನ್ ಆಫ್ ದ ಅಡಿಷ್ನಲ್ ಕಂಡೀಷನ್, ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೋ ಎ ಬರುತ್ತೆ ಅಂತ. ಇಫ್ ಯು ಫುಲ್ಫಿಲ್ ಬೋತ್ ಬೇಸಿಕ್ ಕಂಡೀಷನ್ ಆ್ಯಂಡ್ ಬೋತ್ ಅಡಿಷ್ನಲ್ ಕಂಡೀಷನ್. If it does not fulfill any of the basic condition but fulfill one of the additional condition. If it fulfills one of the basic conditions and one of the additional conditions, it is answer is going to be A. That is, if he fulfills one of the basic conditions and none of the additional condition, and he becomes resident but not ordinarily resident. So thanks for watching this video. I hope everybody understood.